ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ಪರಿಹರಿಸಕ್ಕೆ ಬಿಬಿಎಂಪಿ 5,000 ಕೋಟಿ ವೆಚ್ಚದಲ್ಲಿ ಒಂದು ಟನಲ್ ಮಾಡ್ತಿದ್ದಾರೆ. ಆಲ್ರೆಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಇದೊಂದು ಡಿಸಾಸ್ಟರ್, ದಯವಿಟ್ಟು ಮಾಡಬೇಡಿ ಅಂತ ಹೇಳಿದ್ದಾರೆ. ಬಟ್ ಬಿಬಿಎಂಪಿ ಅವ್ರಿಗೆ ಗೊತ್ತಲ್ಲ ಏನ್ ಬೇಕು ಲಾಸ್ಟಿಗೆ ಅಂತ, ಅದನ್ನ ಪಡ್ಕೊಳ್ಳೋ ಸಲುವಾಗಿ ಅವರು ಈ ಟನಲ್ ನ ಮಾಡ್ತಿದ್ದಾರೆ. ನನ್ನ ಹತ್ರ ಬಿಬಿಎಂಪಿಯ DPR ಕಾಪಿ ಇದೆ. ಸೊ ಈ ಡೀಟೇಲ್ಡ್ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನಿಮಗೆ ಹೇಳಿದ್ರೆ ನೀವು ನಗ್ತೀರಾ. ಈ ಒಂದು ರಿಪೋರ್ಟ್ ಮಾಡಕ್ ಬಿಬಿಎಂಪಿ 9 ಕೋಟಿ ಖರ್ಚು ಮಾಡಿವೆ. ಓಕೆನಾ? ಸೊ ಪೇಜ್ ನಂಬರ್ 28 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಲ್ಲಿಂದ ಟನಲ್ ಸ್ಟಾರ್ಟ್ ಆಗುತ್ತೆ, ಎಲ್ಲಿಗೆ ಇದು ಮುಗಿಯುತ್ತೆ ಅಂತ. ಈ ಟನಲ್ ಸ್ಟಾರ್ಟ್ ಆಗೋದು ಯಲಂಕಾದಲ್ಲಿ, ಮುಗಿಯೋದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಇದ್ರ ಮಧ್ಯದಲ್ಲಿ ನೀವು ನೋಡಬಹುದು ಲೈನ್ ನಂಬರ್ 4 ಅಲ್ಲಿ ಮಲ್ಗಾವ್ ಟು ನಾಸಿಕ್ ಅಂತೆ. ಈ ಮಲ್ಗಾವ್ ಟು ನಾಸಿಕ್ ಯಾವಾಗ್ರಿ ಬಂತು ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ? ಸೊ ಈ ತರ ಒಂದು ತಪ್ಪಾಗಿರೋ ರಿಪೋರ್ಟ್ ಮಾಡಕ್ಕೆ ನಾವು ಕಷ್ಟಪಟ್ಟು ಕಟ್ಟಿದಂತ ಟ್ಯಾಕ್ಸ್ ದುಡ್ಡಲ್ಲಿ 9 ಕೋಟಿ ಖರ್ಚು ಮಾಡಿದ್ದಾರೆ. ನನ್ಗೆ ಅರ್ಥ ಆಗ್ತಿಲ್ಲ, ಎಷ್ಟು IAS ಆಫೀಸರ್ಸ್ ಇದೀರಾ, ಎಷ್ಟು ಜನ ಇದ್ರ ಮೇಲೆ ಕೆಲಸ ಮಾಡಿರ್ತೀರಾ, ನೀವು ಓದಿಲ್ವಾ ಇದನ್ನ? ಬಿಬಿಎಂಪಿ ವೆಬ್ಸೈಟ್ ಅಲ್ಲಿ ಹಾಕಕ್ ಮುಂಚೆ ಕೂಡ ಓದಿಲ್ವಾ ನೀವು? ಲೆಟ್ಸ್ ಶೇರ್ ದಿಸ್ ವಿಡಿಯೋ, ಲೆಟ್ಸ್ ಗೆಟ್ ದ ಆನ್ಸರ್ ಫ್ರಮ್ ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ, ಆ 9 ಕೋಟಿ ಯಾರು ಖರ್ಚು ಮಾಡಿದ್ದಾರೆ, ಅವ್ರ ಹತ್ರ ನಾವು ಆನ್ಸರ್ ಪಡ್ಕೊಳ್ಳೇಬೇಕು. ಲೆಟ್ಸ್ ಶೇರ್ ದಿಸ್ ವಿಡಿಯೋ ಟು ಬಿಬಿಎಂಪಿ ಆಫೀಸರ್ಸ್ ಅಂಡ್ ಲೆಟ್ಸ್ ಆಸ್ಕ್ ವಾಟ್ ವೆಂಟ್ ರಾಂಗ್ ಹಿಯರ್.